ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇನ್ನೊಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮಧ್ಯಾಹ್ನ ಬಿಸಿಲಲ್ಲಿ, ಈ ಮಠ ಬಿಸಿಲಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಅಂದ್ಕೊಂಡ್ರೆ, ಸೊ ಏನೋ ಒಂದು 70% ಆಫ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ನನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಬಿಸಿಲಲ್ಲಿ ಸಹ ಹೋಗ್ತಾ ಇದ್ದೀನಿ ಅಂದರೆ ಶಾಪಿಂಗ್ ಕ್ರೇಜ್ ಎಷ್ಟಿದೆ ಅಂತ ನೋಡಿ. ಸೊ ನಾವು ಅಲ್ಲಿಗೆ ಹೋಗೋಷ್ಟಿಗೆ ಅಷ್ಟೇನು ಪಬ್ಲಿಕ್ ಇರಲಿಲ್ಲ ಅಂತ. ನಿನ್ನೆ ನಮ್ಮ ಹಸ್ಬೆಂಡ್ ಹೋಗಿದ್ರು, ಫುಲ್ಲು ಒಳಗಡೆ ಪಬ್ಲಿಕ್ಕಿಂದ ಕೂಡಿತ್ತು ಅಂತ ಹೇಳಿದರು. ನಾವು ಹೋದಾಗ ಅಷ್ಟು ಸ್ವಲ್ಪ ಕಮ್ಮಿ ಇತ್ತು. ಓಕೆ ರೈಟ್, ಯಾವ ಥರ ಇದೆ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋದ್ವಿ. ಸೊ ಎಲ್ಲ ಮಿಕ್ಸಪ್ ಇತ್ತು. ಎಲ್ಲ ಕರೆಕ್ಟಾಗೇ ಇಟ್ಟಿದ್ರು, ಬಟ್ ನೋಡೋಕ್ಕೆ ಬಂದಿರೋರೆಲ್ಲ ಮಿಕ್ಸಪ್ ಮಾಡಿ ಮೇಲೆ ಕೆಳಗೆ ಚಿಕ್ಕ ಮಕ್ಕಳದ್ದು ದೊಡ್ಡವ್ರದ್ದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ರು. ಹಾಗಾಗಿ ತೆಗೆದು ನೋಡೋದಿತ್ತು. ಹಾಗಾಗಿ ಹುಡುಕಿ ನಾವು ತೊಗೊಳ್ಬೇಕು. ಇನ್ ಕೇಸ್ ನೀವೇನಾದರೂ ಹೋಗಿ ತೊಗೊಳ್ಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಹುಡುಕಿ ನೋಡಿ ಮಾಡಿ ತೊಗೊಳ್ಬೇಕು. ಸೊ ಆ್ಯಕ್ಚುಲಿ ನಾನು ಒಂದು 3-4 ಟಾಪ್ಸ್ ಮತ್ತು ಒಂದು ಜೀನ್ಸ್ನ ನಾನು ಇಲ್ಲಿ ಶಾಪಿಂಗ್ ಮಾಡಿದೆ. ಬರೋ ಟೈಮಲ್ಲಿ ಬಿಸಿಲಲ್ಲಿ ಬಂದೀವಿ, ಹೋಗೋ ಟೈಮಲ್ಲಿ ಸಹ ಬಿಸಿಲಲ್ಲಿ ಹೋಗೋಷ್ಟಕ್ಕೆ ಏನಾದರೂ ತಣ್ಣಗೆ ತಿನ್ನೋಣ ಮಾಡೋಣ ಅಂತೇಳಿ ಅನಿಸ್ತು. ಇದು ಯಾಕೆ ನಡಿ ಪೋಲಾರ್ ಬೇರ್ಗೆ ಹೋಗೋಣ ಅಂಥೇಳಿ ನಮ್ಮ ಹಸ್ಬೆಂಡ್ನ ಕರ್ಕೊಂಡೋಗಿ ಪೋಲಾರ್ ಬೇರ್ ಐಸ್ ಕ್ರೀಮ್ನ ಆರ್ಡರ್ ಮಾಡ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ಸೊ 2 ಫ್ಲೇವರ್ಸ್ ತೊಗೊಂಡಿದ್ವಿ. ಒಂದು ಜಾಕ್ ಫ್ರೂಟ್, ಆಮೇಲೆ ಲೈಕ್ ಏನೋ ಪಿಸ್ತದ್ರೊಳಗಡೆ ಏನೋ ಲೈಕ್ ಅದು 2 ತೊಗೊಂಡು ತಿಂದು ಹೊಟ್ಟೆನ ತಂಪು ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ತಣ್ಣಗೆ ಒಳಗಡೆ ಹೋಗಿ ಐಸ್ ಕ್ರೀಮ್ ತಿಂದು ಬಂದ್ವಿ. ಹೊರಗೆ ಬಂದಿದ್ದ ತಕ್ಷಣ ಬಿಸಿಲು ಚೆನ್ನಾಗಿತ್ತು ಕ್ಲೈಮೇಟ್. ಅಂತಂದ್ರೆ ಬಿಸಿಲು ಬರ್ತದೆ ನಿನಗೆ. ನೀವು ಒಬ್ಬನೇ ಹೋದ್ರೆ ಬಿಸಿಲು ಇರೋಲ್ಲ ನಿನಗೆ. ನನ್ಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಬಿಸಿಲು ಅಂತ, ತಾದ್ರೆ ಹೋದ್ರೆ ಬಿಸಿಲು ಇರಲ್ಲ ಅಂತ. ಬಿಸಿಲಿದೆ ಅಂತಂದರೆ ಅಷ್ಟು ಪ್ರೊಟೆಕ್ಟ್ ಮಾಡಿಕೊಂಡು ಗಾಗಲ್ ಹಾಕ್ಕೊಂಡು ಸ್ಕಾರ್ಫ್ ಕಟ್ಟು ಹೊರಗಡೆ ಹೋದ್ರೂ ಸಹ ಅಷ್ಟು ಬಿಸಿಲಾಗೈತಿ. ಸೊ ಬನ್ನಿ, ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಟಾಪ್ ತೊಗೊಂಡಿದ್ದೀನಿ. ಏನು 70% ಆಫ್ ಅಂತ ಹೇಳಿದರು. ಅದಕ್ಕೆ ಇದು ಆಮೇಲೆ ಈ ಒಂದು ಶರ್ಟ್, ಈ ಒಂದು ಟಾಪ್ ಆ್ಯಂಡ್ ಇದೊಂದು ಜೀನ್ಸ್, ಇಷ್ಟು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಹೋಗಿ ಶಾಪಿಂಗ್ ಮಾಡಿದೆ. ಹೆಂಗೋ ಆಫ್ ಇತ್ತು, ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡ್ವಿ. ಬಟ್ ನೋಡ್ಕೊಂಡು ಬರ್ತೀವಿ ಅಂಥೇಳಿ ಹಾಗೆ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟೆ. ನಮ್ಮ ಆಶ್ಲಿ ಏನು ನೋಡಕತ್ತೀನಿ. ಆಶ್ಲಿ ನನ್ನ ಮುದ್ದಿನ ಮಗಳು ಏನು ಮಾಡ್ತಾಯಿದ್ದೀನಿ ನೋಡಿ. ಆಶ್ಲಿ ಹಾಲನ್ನ ಸೋಸ್ಕೊಂಡು ಕುಡಿಯಕತ್ತಾಳೆ. ಯಾಕೆ ಹಾಲು ಸೋಸಕತ್ತಿದ್ದೆ ಆಶ್ಲಿ? ಕೆನಿ ಇದ್ರೆ ಏನಾಗಲ್ಲ ನೋಡಿ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳನ್ನ ಹಿಂಗೇನೋ ಏನು. ಓ ಮೈ ಗಾಡ್, ಈ ರ್ಯಾಬಿಟ್ ನೋಡಿದ್ದೀರಾ? ರ್ಯಾಬಿಟ್ ನಮ್ಮ ಮನೇಲಿ ಒಂದು ರ್ಯಾಬಿಟ್ ಆಯ್ತು ನೋಡ್ರಿ. ಹಿಂಗೆ ಇರ್ತದೆ ರ್ಯಾಬಿಟ್. ಅಲ್ಲ, ವಿಂಡೋಸ್ ಎಲ್ಲ ಯಾಕೆ ಕ್ಲೋಸ್ ಮಾಡಿರಿ ಇಷ್ಟಕ್ಕೂ? ಅದೇ ಸುಮ್ಮನೆ. ಓ ಮೈ ಗಾಡ್, ಸರಿ ಆಯಿತು ತಗೋ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಎಲ್ಲಿ ಹೊಂಟಳಿಕೆ ಅಂತೇಳಿ ಅಂದ್ಕೊಂಡ್ರೆ, ಸೊ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾವು ಹೋಗ್ತಾ ಇರೋದು ಮುಸ್ಲಿಂ ಚೌಕಿಗೆ. ಸೊ ನಮಗೆ ಚಿಕನ್ ಹರೀಸ್ ತಿನ್ನಬೇಕು ಅಂತ ಅನಿಸಿದೆ. ಹಾಗೆ ನಮ್ಮ ಹಸ್ಬೆಂಡ್ ನಡಿ ಆಫ್ ಇದೆ ಎಲ್ಲ ತಿನ್ಸ್ಕೊಂಬರ್ತೀನಿ ಅಂತ ಹೇಳಿದರು. ಹಂಗಾಗಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಸೊ ಮುಸ್ಲಿಂ ಚೌಕ್ ಒಳಗಡೆ ಎಂಟ್ರಿ ಹೊಡೆದಿದ್ದೀವಿ ನೋಡಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ತುಂಬ ಲೈಟ್ಸ್ ತುಂಬ ಇದು ಇತ್ತು. ಸೊ ಈ ಸಲ ಅನಿಸಿದ್ದು ನನಗೆ ಪರ್ಸ್ನಲಿ ಅಂತಂದರೆ ಸ್ವಲ್ಪ ಲೈಟ್ಸು ಮತ್ತು ಪಬ್ಲಿಕ್ ಅದೆಲ್ಲ ಕಮ್ಮಿ ಇತ್ತು ಅಂತ ಅನಿಸ್ತು. ಸೊ ಓಕೆ ತಗೊಂಡು ಹೋಗೋಣ ಅಂಥೇಳಿ ಇಲ್ಲಿ ಬಂತು ಇವಾಗ. ಸೊ ಇದೆರಡು ಸ್ವೀಟ್ ತೊಗೊಂಡ್ವಿ. ಅದು ಮಲ್ಬರಿ ಸ್ವೀಟ್ ಅಂಥೇಳಿ, ಇದೇನೋ ಮ್ಯಾಂಗೋ ಮಲಾಯಿ ಏನೋ ಸಮಥಿಂಗ್ ಇತ್ತು, ಅದು ತೊಗೊಂಡ್ವಿ. ಅದಾದಮೇಲೆ ಏನಾದರೂ ಕಬಾಬ್, ಫಿಶ್ ಏನಾದರೂ ತೊಗೊಳ್ಳೋಣ ಅಂಥೇಳಿ ಹೋದ್ವಿ. ಸೊ ನನ್ನ ಮಗ ಏನು ಬೇಡ ಅಂತ ಹೇಳಿದ. ಹಾಗಾಗಿ ಜಸ್ಟ್ ನೋಡಿಕೊಂಡು ಬಂದ್ವಿ. ಜ್ಯೂಸ್ ಕುಡಿತೀನಿ ಅಂತ ಹೇಳ್ದೆ. ನಡಿ ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಸಿದೆ ಹಂಗೆ. ಥ್ಯಾಂಕ್ ಯು. ಅಲ್ಲ ಏಷ್ಯನ್ ಮಾಲ್ ಏನು ಫುಲ್ ಇವತ್ತು ಲೈಟ್ಸ್ ಎಲ್ಲ ಫುಲ್ ಆಗ್ಬಿಟ್ಟದ.
ಎಲ್ಲ ರೋಡು ಫುಲ್ಲು ಇವಾಗ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಮೊದಲೆಲ್ಲ ಸ್ಲಿಪ್ ಇಲ್ಲೇನೋ ಕನ್ಸ್ಟ್ರಕ್ಷನ್ ಎಲ್ಲ ಸುತ್ತಾಡಿ ಮಾಡಿ ಬಂದ್ವಿ. ನಾನು ಸ್ವಲ್ಪ ಪೆಟ್ರೋಲ್ ಹಾಕ್ಸಿ ಸ್ವಲ್ಪ ಕಮ್ಮಿ ಆಗಿತ್ತು, ಸ್ವಲ್ಪ ಬ್ಲಿಂಕ್ ಆಗ್ತಿತ್ತು. ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಪೆಟ್ರೋಲ್ ಹಾಕ್ಸಿ ಅದಾದಮೇಲೆ ಮುಂದ್ಗಡೆ ಗಾಲಿಗೆ ಹವಾ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಸ್ವಲ್ಪ ಯಾಕೋ ಹವಾ ಕಮ್ಮಿ ಆಗಿದೆ ಅಂತೇಳಿ ಫೀಲ್ ಆಗ್ತಾ ಇತ್ತು. ಹವಾ ಹಾಕ್ಸ್ಕೊಂಡು ಹೋಗೋಣ ಅಂತ. ಇಷ್ಟು ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಜನ ಗೋಲ್ಡ್ ತೊಗೊಳೋದು ಬಿಡಂಗಿಲ್ಲ ಅಲ್ಲ ಶೈನು. ಗೋಲ್ಡ್ ರೇಟ್ ಹೆಚ್ಚಿಗೆ ಆದ್ರೂ ಮಂದಿ ಗೋಲ್ಡ್ ತೊಗೊಳೋದು ಬಿಡಲ್ಲ ನೋಡಿ. ಎಷ್ಟು ಜನ ಇದ್ದಾರೆ ಒಳಗಡೆ ಕಾಣಿಸ್ತಾ ಇದ್ದಾರ. ಯಾವ ಹಾಸ್ಪಿಟಲಿಗೆ ಬಂದಿದ್ದೀವಿ? ಬೋರ್ಡಾಗ ಇದ್ರಾಗ ಮೊಬೈಲ್ದಾಗ ಕಾಣಿಸಲೇ ಆಗ್ಯದಲ್ಲ ಮಗನೇ. ವಿ ಎನ್ ಹಾಸ್ಪಿಟಲ್ ಅಂತ ಕಾಣಿಸ್ತಾನೆ ಇಲ್ಲ ಶೈನಿ ಮೊಬೈಲ್ದಾಗ. ಏನು ಅದೇ ಬೋರ್ಡ್. ನಾವು ಅಜ್ಜನ ಹಾಸ್ಪಿಟಲಿಂದು ಟ್ಯಾಬ್ಲೆಟ್ಸ್ ತಗೋಕೆ. ಸೊ ಇಲ್ಲೇನಾ ಮತ್ತೆ ಟ್ಯಾಬ್ಲೆಟ್ ತೊಗೊಳೋದು. ಹಂಗಾಗಿ ಸೈಕಲಿಂದ ಇದು ಯಾವುದು ಫಸ್ಟ್ ಮಾಡಿಫೈ ಮಾಡಿಸಿ ಇಲ್ಲೇನಾ? ಓಕೆ. ನೆಕ್ಸ್ಟ್ ಸೈಕಲ್ ಬೇಕಂದ್ರೆ ಹೇಳಿ ಇಲ್ಲೇ ಬರಮ್ಮ. ಮೂತಿ ಉಗಿಸ್ಕೊಂಡಿರ್ತೀಯ ಅಷ್ಟೇ. ಏನಾಯ್ತು? ತಗೋ, ನಿಗೋಸ್ಕರ ಏನೋ ತಗೊಂಡು. ಆಮ್ ಕಾ ಕೀರಾ ತಿನ್ನೆ. ಅದೇನೇನು ಗೊತ್ತಿಲ್ಲ. ನೀ ಬಿ ಒಂದು ಸ್ಪೂನ್ ತಿಂದು ನೋಡ್ದೆ. ಅಕ್ಕಿ ವಾಕರ್ಸಿದ್ಲಪ್ಪ ಆಶ್ಲಿ. ಚಲೋ ಐತೆ. ಅಮ್ಮ ಇಂಥ ಗಿಡ ನಿಮ್ಮ ಹತ್ರ ಇತ್ತಲ್ಲ? ಇಲ್ಲಿ ಇಡ್ತೀನಿ. ಟೇಸ್ಟ್ ಬರ್ತದೆ. ಸೊ ಇದು ಆಮ್ಕಾ ಕೀರಾ. ನನಗೂ ಇಷ್ಟ. ನಿಮ್ಗೆ ಇಷ್ಟ ಆಗ್ಬೇಕು. ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರ್ತದೆ. ಸೊ ನಂಗೆ ಶೈನಿಗೆ ಇಷ್ಟ ಆಯಿತು. ನಾವು ಒಂದು ಆಮ್ಕಾ ಖೀರ್ ಮತ್ತು ರಸ್ಬೆರಿದೇನೋ ಒಂದು ಸ್ವೀಟ್ ತೊಗೊಂಡಿದ್ದೀವಿ. ಇದೇ ಒಂದು ಬಾಕ್ಸು 100 ರುಪೀಸ್ ಅಂತೇಳಿ. ತಿಂತಾರೋ ಇಲ್ಲ ಅನ್ನೋ ಒಂದು ಡೌಟ್ ಮೇಲೆ ತೊಗೊಂಡು ಬಂದ್ವಿ. ಅದ್ರ ಜೊತೆ ಮತ್ತೆ ಹರೀಸ್ನು ತೊಗೊಂಡು ಬಂದಿದ್ದೀವಿ. ಹರೀಸ್ ಅನ್ನೋ ಇಷ್ಟ ಐತೆ ಅಲ್ಲ. ಇದು ಚಿಕನ್ ಹರೀಸ್. ಅಕ್ಕಿಗೆ ಇಷ್ಟ ಇಲ್ಲ ಅಂತ ಯಾಕೆ ತಂದಿದೆ ಅಂತ ಅನ್ನಗತ್ತ. ಆಯ್ತು ಇನ್ನೊಂದ್ಸಲ ಸರ್. ತುಪ್ಪ, ಆನಿಯನ್, ಚಿಕನ್, ಹರೀಸ್ ವಿತ್ ಗಂಡ ರಾತ್ರಿ ಹೆಂಗೈತಿ? ಬಿಸಿ ಬಿಸಿ ಕಮ್ಮಿ ಆಗಿದೆ. ಏನು ಬಿಸಿ ಅಲ್ಲ? ಇದು ಚಿಕನ್ ಹರೀಸ್. ರಂಜಾನಲ್ಲಿ ಇದೆಲ್ಲ ಫುಲ್ ಇಲ್ಲೆಲ್ಲ ಫೇಮಸ್. ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ. ಇದು ನೈಸ್. ಸೊ ಇಷ್ಟೇ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತೋರಿಸ್ತೀನಿ ನಾವೇನೇನು ಮಾಡಿದ್ದೀವಿ ಅಂತ. ಸೊ ಶಾಪಿಂಗ್ ಎಲ್ಲ ಹೋಗಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮುಸ್ಲಿಂ ಚೌಕಿಗೆ ಹೋಗ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ತೊಗೊಂಡ್ಬಂದು ತಿಂದು ಇವಾಗ ಮಲ್ಕೊಳ್ತಾ ಇದ್ದೀವಿ. ಸೊ ಇಷ್ಟೇ ನನ್ನದು ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವೀಡಿಯೋ ಮುಖಾಂತರ ಸಿಗ್ತೀನಿ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್ ಬಾಯ್.